ಎಲ್ಲವನ್ನೂ ಆಗಿತ್ತು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ನವರು ಆಗಸ್ಟ್ 1ನೇ ತಾರೀಕಿಗೆ ನೀಡಿರ್ತಕ್ಕಂಥ ಆ ಒಂದು ವರದಿಯೊಳಗೆ, ತೀರ್ಪಿನೊಳಗೆ, ನೀವು ಒಳ ಮೀಸಲಾತಿಯನ್ನು ಮಾಡೋದಕ್ಕೆ ರಾಜ್ಯಗಳಿಗೆ ವಹಿಸಲಾಗಿದೆ, ಎಂಪಿರಿಕಲ್ ಡಾಟಾ ಬೇಕು. ಎಂಪಿರಿಕಲ್ ಡಾಟಾ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಕೆಲವಾರು ಮಾನದಂಡಗಳಿವೆ, ಅವುಗಳನ್ನು ನೋಡಿ. ಆದರೆ ಒಂದು ಚಂದ್ರವರು ಹೇಳ್ತಿದ್ರು, ರಾಜಕೀಯ ಮುಖಂಡಗಳೆಲ್ಲ ಸೇರಿ ಏನಾಗಬೇಕು, ಎಲ್ಲಿ ಹೆಚ್ಚಿಗೆ ಆಗ್ಬೇಕು, ಎಲ್ಲಿ ಕಡಿಮೆ ಆಗ್ಬೇಕು, ಇವನು ಸಹಿತ ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನೊಳಗೆ ಒಂದು ನಿರ್ಣಯ ಬಂದ ಮೇಲೆ ನಾ ಅದ್ರ ವಿರುದ್ಧ ಈಗೇನು ಹೇಳಿದೆ ಅಂತ ತಿಳ್ಕೊಡಿ. ನೀವೇ ನನಗೆ ಕೇಳ್ತೀರಿ ಹೆಂಗೆ ಮಾಡ್ತೀರಿ ಹಂಗಾರ ಅಂತೇಳಿ. ಆಮೇಲೆ ನೀವು ಯಾರು ನನಗೆ ಜೊತೆಗೆ ಸಂಪರ್ಕ ಇದ್ದವರಿದ್ದೀರಿ, ನಿಮಗೆಲ್ಲ ಗೊತ್ತಿದೆ. ಅದು ನಿಮ್ಮ ಮನಸ್ಸಿಗೆ ಹಿಡಿಸಿಲ್ಲೇ ಇರಲಿ, ಇದ್ದದ್ದು ಹೇಳ್ತೀವಿ. ಯಾಕಂದ್ರೆ ನಾನು ಮುಂಜಾನೆ ನಾನು ನಿಮ್ಮ ಮಕ್ಕ ನೋಡ್ಬೇಕು, ನೀವು ನನ್ನ ಮಕ್ಕ ನೋಡ್ಬೇಕು. ಯಾವುದು ಅಕ್ಕಜಿ ಅದನ್ನ ಅಕ್ಕಜಿ ಅಂತ ಹೇಳ್ತೀವಿ. ಇಲ್ಲೇನು ವಕೀಲರು ಅದಲ್ಲ, ನಮ್ಮ ರವೀಂದ್ರ ನಾಯಕ್ ವಕೀಲರು, ಅಂಗಡಿ ವಕೀಲರು, ಭಜಂತ್ರಿ ವಕೀಲರು, ಮತ್ತಾರು ವಕೀಲರು, ರಾಮನ್ ವಕೀಲಲ್ಲ, ಇವ್ರೇನು ವಕೀಲರು ಅದಾರಲ್ಲ, ಸಂವಿಧಾನದ ಅಡಿಯೊಳಗ HK ಪಾಟೀಲ್ರ ಹಿಂಗ್ ಮಾಡಕ್ ಬರ್ತ ನೋಡ್ರಿ, ಇದನ್ನ ಹಿಂಗ ಮಾಡ್ರಿ, ಈ ಸಂವಿಧಾನ ಪುಸ್ತಕ ಪೇಜ್ ಹೊರಸ್ರಿ, ತೋರಿಸ್ರಿ, ಹಿಂಗ್ ಮಾಡ್ರಿ. ನಾನು ನಿಮ್ಮ ದೊಡ್ಡ ವಕೀಲನಾಗಿ ನಿಮ್ಮ ಮಾತನ್ನ ಮೈಕ್ನಾಗ ಹೇಳಿದಷ್ಟು ಇವತ್ತೆಷ್ಟು ಜೋರಾಗಿ ಹೇಳ್ತೇನೆ, ಅಷ್ಟು ಕ್ಯಾಬಿನೆಟ್ನೊಳಗೂ ಹೇಳ್ತೇನೆ ಅನ್ನೋ ಮಾತನ್ನ ಒಂದು ಮಾತು. ನೀವು ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲೇಬೇಕು. ಅದಕ್ಕಾಗಿ ನಾಗಮೋಹನ್ ದಾಸ್ ಹತ್ರ ನಿಮ್ಮದೇ ಆಗಿರ್ತಕ್ಕಂಥ ಎಲ್ಲ ಅಂಕಿ ಅಂಶ ವಿಷಯ ಇಟ್ಕೊಂಡು ಅವ್ರ ಹತ್ರ ಕೂತು ಚರ್ಚೆ ಮಾಡಬೇಕು. ಆ ಚರ್ಚೆ ಮಾಡೋದಕ್ಕೆ ಅವ್ರಿಗೆ ನಿಮ್ಮ ಮಾಹಿತಿ ಪೂರ್ಣ ತಲುಪಿಸೋದಕ್ಕೆ ನಾನು ನಿಮ್ಮ ವಕೀಲನಾಗಿ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತೀನಿ. ಪೂಜ್ಯ ಸ್ವಾಮೀಜಿಯವರೇ, ನನಗೆ ಇವತ್ತು ನಿಮ್ಮ ಕೈಯಾಗಿಂದ ಈ ಮನವಿ ಕೊಡ್ತಾರೆ. ಈ ಬರೀ ಚಂದ್ರಲಮಾಣಿ ಕೊಟ್ಟಿದ್ದ ಅಂತ ತಿಳ್ಕೊಳ್ರಿ, ನಮ್ಮ ರಾಠೋಡ್ ಇಂಜಿನಿಯರ್ ಸಾಹೇಬ್ ಕೊಟ್ಟಿದ್ದ ಅಂತ ತಿಳ್ಕೊಳ್ರಿ. ನೀವು ಇದ್ದಾಗ ನಿಮ್ಮ ಸರ್ಕಾರದಾಗ ಒಂದು ಮಾಡ್ತೀರಿ, ಈಗ ಹಿಂಗೆ ಹೇಳ್ತೀರಲ್ಲ ಅಂತ ಅಂದ್ಬಿಡ್ತಿದ್ದ ನಾನು. ಈಗ ನೀವು ಕೊಟ್ಟಿದ್ದೀರಿ ಅಂದಮೇಲೆ ಇದನ್ನು ನಾನು ತಲೆ ಮೇಲೆ ಇಟ್ಟುಕೊಂಡು ನನ್ನ ಪ್ರಯತ್ನ ನಿಮ್ಮವರಿಗಾಗಿ, ನಿಮಗೆ ನ್ಯಾಯ ಸಿಗೋದಕ್ಕಾಗಿ ನೀವು ಒಂದು ತಿಳ್ಕೋಬೇಕು. SC ಸಮಾಜದೊಳಗೆ ಈಗ ಆಂಜನೇಯ ತನ್ನ ನೋವು ತೋಡ್ಕೊಂಡಿದ್ದ, ಏನು ನೋವು ತೋಡ್ಕೊಂಡಿದ್ದವ, ತಹಸೀಲ್ದಾರ್ ಲಿಸ್ಟ್ ಹಾಕ್ಕೊಡೆ, ಇಂಜಿನಿಯರ್ ಲಿಸ್ಟ್ ಹಾಕ್ಕೊಡೆ, ನೋಡ್ರಿ ನಮ್ಮ ಒಬ್ಬರು ಇಲ್ಲ ಅಂತ ಅಲ್ಲಿ ಲಿಸ್ಟ್ ತೊಗೊಂಡ್ಬಂದಿರ್ತಾನೆ. ಹೌದಪ್ಪ, ಅದೇ ನೀವು ಮತ್ತು ಓದ್ಬೇಕು, ಶಾಣರ್ ಆಗ್ಬೇಕು ಅಂತ ಹೇಳ್ತಿರ್ತೀವಿ. ಹಂಗ ಈ ಉಪಜಾತಿಗಳೊಳಗೆ ಒಂದೊಂದು ವರ್ಗಗಳಿಗೆ ಏನೂ ಪ್ರಾತಿನಿಧ್ಯ ಸಿಕ್ಕಿರಲಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಸಹಿತ ಆ ನಿರ್ಣಯಕ್ಕೆ ಬಂದಿದೆ, ಅನಿವಾರ್ಯ. ಆದರೆ ಇದರೊಳಗೆ ಹೇಗೆ ನಾವು ನ್ಯಾಯ ಪಡೆದುಕೊಳ್ಬೋದು, ಆ ನ್ಯಾಯ ಪಡೆದುಕೊಳ್ಳೋದಕ್ಕೆ ನಾವು ನೀವು ಕೂಡಿ ಹೋರಾಟ ಮಾಡೋಣ. ನಾವು ನೀವು ಕೂಡಿ ಅವ್ರು ಯಾರ್ಯಾರು ಸಂಬಂಧಿತರದಾರ ಅವ್ರಿಗೆ ತಿಳಿಪಡಿಸೋಣ. ನಿಮ್ಮವನಾಗಿ ಏನು ಹೋರಾಟ ಮಾಡಬೇಕು, ಏನು ನಿಮ್ಮ ವಾದವನ್ನು ಕ್ಯಾಬಿನೆಟ್ ಒಳಗೆ ಇಡಬೇಕು ಅದನ್ನು ಇಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನಾಗಭೂಷಣ್ ಸಾಹೇಬರಿಗೆ, ನಾಗಮೋಹನ್ ದಾಸ್ ಸಾಹೇಬರಿಗೆ ನಿಮ್ಮ ನಿಯೋಗದ ಸಭೆಯನ್ನು ನಿರ್ದೇಶಿಸ್ಕೊಡ್ತೀನಿ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನೆಲ್ಲವನ್ನ ನಾವು ನೀವು ಕೂಡಿ ಅವರಿಗೆ ಒದಗಿಸೋಣ ಅನ್ನುವಂಥ ಮಾತನ್ನು ಹೇಳಿ, ಸ್ವಾಮೀಜಿ ಅವರಿಗೆ ಮತ್ತೊಮ್ಮೆ ನೀವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ವಿಶೇಷವಾಗಿ ಮುಟ್ಟಿಸಿ ಇವತ್ತು ತಾವೇನು ಹೋರಾಟದ ಮನೋಭಾವ ತೋರಿಸಿದಿರಿ, ಉತ್ಸಾಹ ತೋರಿಸಿದಿರಿ,
ನಾವೊಂದು 10-15 ನಿಮಿಷ ಚೆನ್ನಾಗಿ ಬಂದೆ. ನಾನು 6ಕ್ಕೆ ಬರ್ತೀನಿ ಅಂತ ಹೇಳಿದ್ದೆ. ನಾನು ಚಂದ್ರು ಅವರು 6ಕ್ಕೆ ಬರಲಿಲ್ಲ ಅಂತೇಳಿ ಅಲ್ಲಿ ಹೋಗಿ ಕುಂದ್ಬಿಟ್ರು. ನಾ ಹಿಂಗೆ ಬಂದೆ, ಅವ್ರು ಹೆಂಗೆ. ಈ ಪ್ರಕರಣದೊಳಗೆ ನಾವು ನೀವು ಕೂಡಿ ರಾಜಕೀಯಗಳನ್ನೆಲ್ಲ ಬದಿಗೊತ್ತಿ ಹೋರಾಟವನ್ನು ಮಾಡಬೇಕು. ಆ ಹೋರಾಟಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ. ನಾವು ನೀವು ಕೂಡಿ ಏನು ಸಮುದಾಯಕ್ಕೆ ಒಳ್ಳೇದು ಮಾಡಬೇಕು. ಕೇವಲ ಲಂಬಾಣಿ ಸಮಾಜದ್ದಲ್ಲ, ಇದು ಭಜಂತ್ರಿ ಸಮಾಜದ್ದು ಬರ್ತದೆ, ಕೋರವರ್ ಸಮಾಜದ್ದು ಬರ್ತದೆ, ಒಡ್ಡ ಸಮಾಜದ್ದು ಬರ್ತದೆ, ಬೋವಿ ಸಮಾಜದ್ದು ಬರ್ತದೆ. ಈ ಎಲ್ಲ ಸಮುದಾಯಗಳು ಅವ್ರಿಗಿನ್ನೂ ಬಹಳ ಬಿಸಿ ಹಚ್ಚಿಲ್ಲದು. ಇವ್ರಿಗೆ ಭಜಂತ್ರಿಯವ್ರಿಗೆ ಒಡ್ರು ಬೋವಿಯವ್ರಿಗೆ ಬಹಳ ಬಿಸಿ ಹಚ್ಚಿಲ್ಲ. ಯಾಕಂದ್ರೆ ಇವತ್ತು ಒಟ್ಟು ಅವಕಾಶಗಳನ್ನ ಪಡೆಯೋದ್ರಲ್ಲಿ ಸಾಮರ್ಥ್ಯವನ್ನ ರೂಢಿಸಿಕೊಂಡವರು, ಸಾಮರ್ಥ್ಯವನ್ನ ಪಡ್ಕೊಂಡವರು. ಅಂಬೇಡ್ಕರ್ ಹೇಳಿದ ಹಾಗೆ ಓದಬೇಕು ಓದಬೇಕು ಓದಬೇಕು. ಆ ಓದೋದನ್ನ ಮಾಡಿರ್ತಕ್ಕಂಥ ಲಂಬಾಣಿ ಸಮಾಜದವ್ರಿಗೆ ಇವತ್ತು ನಾನು ನನ್ನ ವಿಶೇಷ ಅಭಿನಂದನೆ ಸಲ್ಲಿಸ್ತೀನಿ. ನಿಮಗೆ ಅದನ್ನು ಹೆಚ್ಚಿಗೆ ಆಗ್ತಾ ಇದೆ, ನಮ್ಗೆ ಅರ್ಥ ಆಗ್ತೈತಿ. ಆದಾಗ್ಯೂ ಅದನ್ನು ಹೇಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲ ಹಿರಿಯರನ್ನ ಕರ್ಕೊಂಡು ಮಾತನಾಡಿ ನಾವು ನಮ್ಮ ಕೆಲಸವನ್ನು ಮುಂದುವರಿತೀವಿ ಅನ್ನುವಂಥ ಮಾತನ್ನು ಹೇಳಿ ತಮಗೆ ಕೈ ಮುಗಿದು ನನ್ನ ಮಾತು.